ತಗೊಳ್ಳಿ. ದಯವಿಟ್ಟು ಹೊರಟ್ಬಿಡಿಮ್ಮ. ಅಮ್ಮ ಕ್ಷಮಿಸಿ, ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ನಾನು. ಹುಷಾರಾಗಿ ನಾನೇ ವಾಪಸ್ ಬಿಟ್ಟು ಬರ್ತೀನಿ. ನಡೀರಿಮ್ಮ. ಒಂದು ನಿಮಿಷ. ಮಿನಿ, ಇವರೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇವರು ನಮ್ಮ ಜೊತೆನಲ್ಲೇ ಇರ್ತಾರೆ. ನಮ್ ಜೊತೆನಲ್ಲ? ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಮಿನಿ, ಸಹಾಯ ಅಂತ ಕೇಳ್ಕೊಂಡು ಈ ಮನೆಗೆ ಯಾರೇ ಬಂದು ಬರಿಗೈನಲ್ಲಿ ವಾಪಸ್ ಹೋಗಿದ್ದು ಇತಿಹಾಸದಲ್ಲೇ ಇಲ್ಲ. ಪಾಪ ಇವರು ತಮ್ಮ ಮಗಳನ್ನ ಹುಡುಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಒಂಟಿ ಹೆಂಗಸು. ಹಾಗಾಗಿ ಅವ್ರಿನ್ ಮುಂದೆ ಅವ್ರ ಮಗಳು ಸಿಗೋ ತನಕ ಅವರು ನಮ್ಮ ಜೊತೆನೇ ಇರ್ತಾರೆ. ಇಲ್ಲೇ ಇರ್ತಾರೆ. ಧರ್ಮೇಂದ್ರ, ನೀನು ಹೇಳಿದ್ದು ಸರಿಯಾಗೇ ಇದೆ. ಮಕ್ಕಳಿಲ್ಲದ ದಿನಗಳ ನೋವುಗಳು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಅವರ ಮಗಳನ್ನ ಹುಡುಕೊಡೋ ಜವಾಬ್ದಾರಿ ನಿಂದು. ಹಾ, ಸರಿ ಮಾವ. ಅಹಲ್ಯ, ಅಪ್ಪಾಜಿ, ಅವರ ಮಗಳ ವಿಷಯದಲ್ಲಿ ನೀನು ಸಹಾಯ ಮಾಡು. ಆಯ್ತು ಅಪ್ಪಾಜಿ. ಮಿನಿ, ಪಾಪ ಬಂದಾಗಿನಿಂದ ಬೇಸರದಲ್ಲಿ ಒಂದು ಹನಿ ನೀರು ಸಹ ಕುಡ್ದಿಲ್ಲ ಅವರು. ಗೆಸ್ಟ್ ರೂಮ್ ತೋರಿಸೋ ಅವ್ರಿಗೆ, ಹಾಗೆ ಊಟಕ್ಕೇನಾದ್ರು ವ್ಯವಸ್ಥೆ ಮಾಡು. ಸರಿ ರೀ. ಅಮ್ಮ, ನೀವೇನು ತಪ್ಪು ತಿಳ್ಕೊಬೇಡಿ, ಬನ್ನಿ. ದಯವಿಟ್ಟು ಕೈಯೆಲ್ಲ ಮುಗಿಬೇಡಿ, ಬನ್ನಿ. ಬನ್ನಿಮ್ಮ.
ನನ್ನ ನಿರ್ಧಾರ ಸರಿಯಾಗೇ ಇದೆ ಅಲ್ವಾ ಅಹಲ್ಯ? ಸರಿಯಾಗಿರ್ಲೇಬೇಕು. ಬನ್ನಿಮ್ಮ. ಇದೇ ನಿಮ್ ರೂಮ್. ಯಾವುದೇ ಸಂಕೋಚ ಇಲ್ಲದೆ ಆರಾಮಾಗಿರಿ. ಏನಾದ್ರೂ ಬೇಕಿದ್ರೆ ನನ್ನ ಹತ್ರ ಕೇಳಿ. ನಿಮ್ಮನೆ ಅಂತಾನೆ ಅನ್ಕೊಳ್ಳಿ, ಆಯ್ತಾ? ನೋಡಿಮ್ಮ, ನೀವೇನು ಬೇಸರ ಮಾಡ್ಕೋಬೇಡಿ. ದೇವರಾಯ ಅವರು ಈ ಊರಿಗೆ ದೇವರಿದ್ದ ಹಾಗೆ. ಅವ್ರು ಮಾತು ಕೊಟ್ಟಿದ್ದಾಗಿದೆಯಲ್ಲ, ಹೇಗಾದ್ರೂ ಸರಿ ನಮ್ಮವರು ನಿಮ್ಮ ಮಗಳನ್ನ ಹುಡುಕಿ ಕೊಡ್ತಾರೆ ಅಂತ ಹೇಳಿ ಮುಗೀತು. ನಿಮ್ ಜೊತೆ ನಿಮ್ಮ ಮಗಳನ್ನ ಸೇರ್ಸಿನೇ ನಾವು ನಿಮ್ಮನ್ನ ಇಲ್ಲಿಂದ ಕಳಿಸೋದು. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಆಗಬಹುದಾ? ಅಯ್ಯಯ್ಯೋ, ಇಷ್ಟಕ್ಕೆಲ್ಲ ಹೀಗೆಲ್ಲ ಕೈ ಮುಗಿಬೇಡಿ. ನಿಮ್ಮ ಮಗಳು ನಿಮಗೆ ಸಿಕ್ಕಿದ್ರೇನೆ ನಮಗೂ ನಿರಾಳ, ನಮ್ಮ ಕಂಟ್ಕನೂ ದೂರ ಆಗೋದು. ಕಂಟ್ಕನ ಅಂದ್ರೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ನಮಗೆ ಕಂಟ್ಕ ಅಂತ ಹೇಳ್ತಿದ್ದಾರೆ, ಅಲ್ವೇನ್ರಿ? ಹೌದು ಹೌದಮ್ಮ, ಮಾತು ಕೊಟ್ಟಿದ್ದಾಗಿದೆ, ಮಿಸ್ ಆಗಕ್ ಚಾನ್ಸೇ ಇಲ್ಲ. ಮಿನಿ ದೂರದಿಂದ ಬಂದಿದ್ದಾರೆ, ಅವ್ರಿಗೆ ಊಟದ ವ್ಯವಸ್ಥೆ ಏನಾದರೂ? ಹಾ ಅಮ್ಮ, ನೀವು ಬೇಗ ಫ್ರೆಶ್ ಆಗಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ. ನಡೀರಿ ಹೋಗೋಣ. ನೀವು ತಗೊಳ್ಳಿ, ದಯವಿಟ್ಟು ಹೊರಟ್ಬಿಡಿಮ್ಮ. ಅಮ್ಮ, ಯಾಕಮ್ಮ ಹೇಳ್ತಾ ಇದ್ದೀರಾ? ನನ್ ತಾಯಿ ನನ್ನನ್ನ ಬಿಟ್ಟಿರೋಕಾಗ್ದೆ ಈ ಊರ್ಗೆ ಹುಡ್ಕೊಂಬಂದ್ಲು. 10 ಸರಿ ಫೋನ್ ಮಾಡಿದ್ಲು, ನಾನು ಅವಳ ಫೋನ್ನ ರಿಸೀವ್ ಮಾಡ್ಲಿಲ್ಲ. ಪಾಪ, ಆ ಜೀವ ಎಷ್ಟು ನೋವು ತಿಂತೋ ಏನೋ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದೇ ಮಕ್ಕಳ ಮೊದಲನೇ ಕರ್ತವ್ಯ ಅಂತೆ. ನನಗಂತೂ ತಂದೆ ಇಲ್ಲ, ಇರೋ ತಾಯಿಗೂ ನಾನು ನೆಮ್ಮದಿ ಕೊಡ್ತಿಲ್ಲ. ಹೇಗಿದೆ ನೋಡು ಶ್ರೇಷ್ಠ ಪುಟ್ಟ ನನ್ನ ಜೀವನ. ಅವರೇ ನನ್ನನ್ನ ಹುಡ್ಕೊಂಡ್ ಬಂದ್ರು, ದೂರ ಹೋಗಿ ಅಂತ ನನ್ನ ಕೈಯಾರೆ ನಾನೇ ಅವ್ರನ್ನ ದೂರ ತಳ್ಬಿಟ್ಟೆ. ಇಂಥ ಕೆಟ್ಟ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು ಅಲ್ವಾ?
ರಿಸೀವ್ ಮಾಡಿ ಮಾತಾಡಿ. ಅವ್ರ ಜೊತೆ ಮಾತಾಡೋ ಮನ್ಸಾಗ್ಲಿ ಯೋಗ್ಯತೆ ಆಗ್ಲಿ ಧೈರ್ಯ ಆಗ್ಲಿ ನನಗಿಲ್ಲ ಶ್ರೇಷ್ಠ ಪುಟ್ಟ. ಅಮ್ಮ, ನನಗೋಸ್ಕರ ನೀವು ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೀರಾ ಅಲ್ವಾ? ನನ್ನಿಂದ ನೀವು ಇಷ್ಟೊಂದು ತೊಂದರೆ ಅನುಭವಿಸೋದು ಬೇಡ ಅಮ್ಮ. ನೀವು ನಿಮ್ಮ ತಾಯಿ ಜೊತೆ ಹೋಗಿ. ನನಗೆ ಇಲ್ಲಿ ಏನೇ ಕಷ್ಟ ಆದರೂ ನಾನಿಲ್ಲಿ ಅನುಭವಿಸ್ತೀನಿ. ನಮ್ಮಮ್ಮ ಹೋದ್ಮೇಲೆ ನನಗೆ ಈ ನೋವುಗಳೆಲ್ಲ ಅನುಭವಿಸಿ ಅಭ್ಯಾಸ ಆಗಿದೆಮ್ಮ. ನೀವು ನಿಮ್ಮ ಅಮ್ಮನ ಹತ್ರ ಹೋಗಿ. ಇಲ್ಲೇರಿ ಅಂತ ನಾನೇ ನಿಮ್ಮನ್ನ ಬಲವಂತ ಮಾಡಿ ತಪ್ಪು ಮಾಡಿದೆ ಅಲ್ವಾ? ನೀವು ನಿಮ್ಮ ಅಮ್ಮನ ಜೊತೆ ಹೋಗಿ. ಎಲ್ಲೋ ಇರೋ ನಮ್ಮಮ್ಮ ನನ್ನ ಹೇಗೋ ಕಾಪಾಡ್ತಾಳೆ. ಎಷ್ಟು ಸಲ ಫೋನ್ ಮಾಡಿದ್ರು ಇವಳು ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮ, ಮಾತಾಡು. ಹೇಳಮ್ಮ. ಏನೇ ಹೇಳೋದು? ಏನ್ ನಿನ್ ಕತೆ? ನೀ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಮಾಯಾ, ಮಾತಾಡೆ. ಯಾಕೆ ಸುಮ್ನೆ ಇದ್ಯಾ? ನೀನ್ ಹೀಗ್ ಸುಮ್ನೆ ಇದ್ರೆ ನನಗ್ ಭಯ ಆಗುತ್ತೆ ಮಾಯಾ. ಮಾತಾಡ್ತಾ ಇದ್ದೀನಲ್ಲಮ್ಮ. ಯಾಕೆ ಕಂದ? ಏನಾಗಿದೆ? ಏನ್ ನಿನ್ ಪರಿಸ್ಥಿತಿ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನೂ ಇಲ್ಲ ಅಮ್ಮ, ನನಗ್ ನಿನ್ನನ್ನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ ಅಷ್ಟೇ. ನನ್ನ ಪರಿಸ್ಥಿತಿನೂ ಅದೇ ಮಾಯಾ. ನನಗೂ ನಿನ್ನನ್ನು ಬಿಟ್ಟಿರಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ನಿನ್ನನ್ನು ಹುಡುಕೊಂಡು ಮಾಗಡಿಗೆ ಬಂದ್ಬಿಟ್ಟಿದ್ದೀನಿ. ಮಾಯಾ, ನಾನೀಗ ಎಲ್ಲಿದ್ದೀನಿ ಅಂತ ಗೊತ್ತಾ ನಿನ್ಗೆ? ಇಲ್ಲಿ ಅಹಲ್ಯ ಅನ್ನೋರೊಬ್ರು ಮನೇಲಿದ್ದೀನಿ. ನಿಂಗೆ ಗೊತ್ತಾ ಮಾಯಾ? ಅವ್ರು ಸೇಮ್ ನಿನ್ ಥರನೇ ಇದ್ದಾರೆ. ಅವರೇ ನೀನು ಅಂದ್ಕೊಂಡು ನಾನು ಏನೇನೋ ಮಾತಾಡ್ಬಿಟ್ಟೆ. ಅವರು ನನ್ ಥರನೇ ಇದ್ದಾರೆ ಅನ್ನೋ ವಿಷಯನ ಸುಮಾರು ಜನ ನನಗೆ ಹೇಳಿದಾರಮ್ಮ. ಈಗ್ಯಾಕ ಆ ವಿಷಯ? ನಾನು ಡ್ಯೂಟಿ ಮುಗಿಸ್ಕೊಂಡು ನಿನಗೆ ಕಾಲ್ ಮಾಡ್ತೀನಿ. ನಾನು ಹೇಳೋ ಕಡೆ ಬಂದ್ಬಿಡು. ನೀನೇ ಇಲ್ಲಿಗೆ ಬಂದ್ಬಿಡು ಮಾಯಾ. ಅಮ್ಮ, ನನಗೆ ಅಷ್ಟೊಂದು ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ. ಸಂಜೆ ಫೋನ್ ಮಾಡಿ ಅಡ್ರೆಸ್ ಹೇಳ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಶ್ರೇಷ್ಠ ಪುಟ್ಟ, ನನಗೆ ಎಷ್ಟೇ ಕಷ್ಟ ಬಂದ್ರೂ ನಿನ್ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನಾ?
ಮಾಯಮ್ನವ್ರೆ, ಈ ದಿನಗಳು ನಿಜವಾಗ್ಲೂ ನಿಮಗೆ ಸತ್ವ ಪರೀಕ್ಷೆನೆ. ಇಂಥ ದಿನಗಳು ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಜೀವನ ಅಂದ್ರೆ ಹಾಗೆ ಅಲ್ವಾ ಮಂಗಳವ್ರೆ? ಮುಂದೆ ನಡೆಯೋದನ್ನ ಯಾರಿಂದನೂ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಈ ಯಾಮಿನಿ ನನ್ನ ತಾಯಿನ ಈ ಮನೆಗೆ ಬರೋ ಹಾಗೆ ಮಾಡಿದಾಳೆ. ಅವ್ರು ಆಡೋ ಸುಳ್ಳಿನ ನಾಟಕಕ್ಕೆ ಅಷ್ಟೊಂದು ಶಕ್ತಿ ಇರ್ಬೇಕಾದ್ರೆ ನಡೆಯೋ ಸತ್ಯದ ಆಟಕ್ಕೆ ಇನ್ನೆಷ್ಟು ಶಕ್ತಿ ಇರ್ಬೇಕಲ್ವಾ? ಹಾಗಾದ್ರೆ ನಿಮ್ ಮುಂದಿನ ಹೆಜ್ಜೆ? ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ತೆಗಿಯೋ ಮಾತೇ ಇಲ್ಲ ಮಂಗಳವ್ರೆ. ಆದ್ರೆ ನೀವು ಮಾಯ ಅಂತ ಗೊತ್ತಾದ್ರೆ ನಮ್ಮ ಇಷ್ಟೆಲ್ಲ ಪ್ರಯತ್ನಕ್ಕೂ ಸೋಲಾಗುತ್ತೆ. ಸೋಲಿನ ಬಗ್ಗೆ ಭಯ ಪಡ್ಬೇಡಿ ಮಂಗಳವ್ರೆ. ಗೆಲ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಆಗಿದೆ. ಅಂದ್ರೆ ನಾನ್ ನಿಮ್ಗೆ ಕೆಲವು ಸತ್ಯಗಳನ್ನ ಹೇಳ್ಬೇಕು. ಟೈಮ್ ಬಂದಾಗ ನಾನೇ ನಿಮ್ಗೆ ತಿಳಿಸ್ತೀನಿ. ಅಮ್ಮೋರೆ, ಇದನ್ನೆಲ್ಲ ಹೇಗ್ ನಿಭಾಯಿಸೋದು? ಶ್ರೇಷ್ಠಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಈ ಮನೇಲಿ ಉಳ್ಕೊಂಡಾಗಿದೆ. ಆ ಕೆಲ್ಸನ ಮಾಡಿನೇ ನಾನು ಇಲ್ಲಿಂದ ಹೋಗೋದು. ಈಗ ನಾನ್ ಸ್ವಲ್ಪ ನರ್ವಸ್ ಆದ್ರೂ ನಮ್ ಎಲ್ಲಾ ಪ್ರಯತ್ನ ಸೋಲಾಗುತ್ತೆ. ಹಾಗಂತ ನಾನು ಒರ್ಟಾಗಿ ನಡ್ಕೊಂಡ್ರು ನನ್ ತಾಯಿನ ನಾನು ದೂರ ಮಾಡ್ಕೋಬೇಕಾಗತ್ತೆ. ಅಮ್ಮೋರೆ, ಈ ಮನೆಗೋಸ್ಕರ ನೀವು ತುಂಬಾ ದೊಡ್ಡ ತ್ಯಾಗ ಮಾಡ್ತಾ ಇದ್ದೀರಾ. ಆ ದೇವರು ನಿಮ್ಮನ್ನ ತುಂಬಾ ಚೆನ್ನಾಗಿಟ್ಟಿರ್ತಾನೆ. ನಮ್ಮ ಶ್ರೇಷ್ಠ ಪುಟ್ಟಿಗೆ ನಿಮ್ಮಿಂದ ಖಂಡಿತ ನ್ಯಾಯ ಸಿಗತ್ತೆ. ಸಿಗ್ಲೇಬೇಕು ಮಂಗಳವ್ರೆ. ಸಿಗೋವರೆಗೂ ನಾನ್ ಬಿಡಲ್ಲ. ಹೌದಾ? ಏನ್ ಮಂಗಳ, ದೃಷ್ಟಿ ತೆಗೆಯೋದಕ್ ಬಂದಿದ್ಯಾ? ದೃಷ್ಟಿ ತೆಗ್ದಾಯ್ತಲ್ಲ ಮಂಗಳ, ನೀನಿನ್ ಹೊರಡು. ಹೌದು ಮಂಗಳ, ನೀನ್ ಹೊರಡು. ನಾನು ಸ್ವಲ್ಪ ಅಕ್ಕನಿಗೆ ತೆಗಿಬೇಕು. ದೃಷ್ಟಿನ ಹೇಗಿತ್ತು ಆಟ? ನಾನ್ ಕೊಟ್ಟಿರೋ ಶಾಕ್ಗೆ ಥಂಡ ಹೊಡೆದೋಗ್ಬಿಟ್ಟೆ ಅಲ್ವಾ? ಆಟ ಆಡೋದಕ್ಕೆ ನಿನಗೊಬ್ಬಳಿಗೆ ಅಲ್ಲ, ನನಗೂ ಬರುತ್ತೆ. ಬೇಡ ಅಂದವ್ರು ಯಾರು? ನಿನ್ನ ಆಟನ ನೀನಾಡು, ನಿಮ್ನ ಕುಣ್ಸೋ ಆಟ ನಾನ್ ಆಡ್ತೀನಿ. ಮಾಯ ಆಗಿದ್ದವಳು ಅಹಲ್ಯಾಗಿ ಕುಣಿದಾಟಕ್ಕೆ ಮುಕ್ತಾಯ ಸಿಗ್ತಾ ಇದೆ. ಈ ನಿನ್ನ ಕಳ್ಳಾಟನ ಈಗಿಂದೀಗ್ಲೇ ನಿಲ್ಸಿ ಮನೆಯಿಂದ ಹೊರಗೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಅಪ್ಪಾಜಿಗೆ ಎಲ್ಲ ಸತ್ಯನೂ ಹೇಳಿ ಅವರಿಂದಾನೇ ನಿನ್ನ ಕುತ್ತಿಗೆಗೆ ಕೈ ಹಾಕ್ಸಿ ಈ ಮನೆಯಿಂದ ಹೊರಗೆ ಹಾಕಿಸ್ತೀನಿ.
ಗುಡುಗು ಸಿಡ್ಲು ಬಂದ ತಕ್ಷಣ ಭೂಮಿ ತಂಪಾಗೋದಿಲ್ಲ ಯಾಮಿನಿ. ಚೆನ್ನಾಗ್ ಮಳೆ ಬರ್ಬೇಕು. ನಿನ್ನ ಆರ್ಭಟಕ್ಕೆ ನಾನ್ ಬಗ್ತೀನಿ ಅನ್ಕೊಂಡಿದ್ರೆ ಅದು ನಿನ್ ಮೂರ್ಖತನ. ನೀನ್ ನನ್ನನ್ನ ಫಾಲೋ ಮಾಡ್ಕೊಂಡ್ ಬಂದಾಗ್ಲೇ ನಾನ್ ನಿನಗ್ ಸಿಕ್ಕಿ ಕೆಲವು ವಿಷಯಗಳನ್ನ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಯಾರ್ ಕುತ್ಕೆಗ್ ಯಾರ್ ಕೈ ಹಾಕ್ತಾರೆ, ಯಾರ್ ಈ ಮನೆಯಿಂದ ಆಚೆ ಹೋಗ್ತಾರೆ ಅಂತ ನನ್ ಮಾತ್ ಕೇಳಿದ್ಮೇಲೆ ನೀನೇ ಡಿಸೈಡ್ ಮಾಡು. ನನ್ ಹೆಸರಲ್ಲೇ ಸಮಾಧಿ ಕಟ್ಟಿ ನನ್ನನ್ನ ಮುಗ್ಸೋದಕ್ ಪ್ರಯತ್ನ ಪಟ್ಟಿ ಎಲ್ಲಾ ಸಾಕ್ಷಿಗಳು ನನ್ ಹತ್ರ ಇವೆ ಯಾಮಿನಿ. ಒಂದು ಎರಡು ಬಾಳೆಲೆ ಹರಡು, 3 4 ಅನ್ನ ಹಾಕು, 5 5 ಅಲ್ಲ 6. ಇನ್ನು ಮುಂದೆ ನಾವು ನಿಮ್ಮನೆಗೆ ವಾರದ 6 ದಿನಗಳು ಬರ್ತಾ ಇದ್ದೀವಿ. ಇದೇ ಜನವರಿ 4ರಿಂದ ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳು ಸೋಮವಾರದಿಂದ ಶನಿವಾರದವರೆಗೂ ಪ್ರಸಾರವಾಗ್ತಿದೆ. ಮಿಸ್ ಮಾಡದೆ ನೋಡಿ.